ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ವಿಹಟೆಕ್ ಸಮಾವೇಶ ಇಂದು ವಿಶ್ವದ ಗಮನ ಸೆಳೆದಿದೆ. ಈ ಪೈಕಿ ವಿದ್ಯಾರ್ಥಿಗಳಲ್ಲಿ ಸಂಶೋಧನಾ ಮನೋಭಾವ ಹೆಚ್ಚಿಸಲು ಅತ್ಯಾಧುನಿಕ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಇಂದು ಉದ್ಘಾಟಿಸಲಾಗಿದೆ. ಐಐಎಸ್ಸಿ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸಲಿರುವಂತಹ ಇನ್ಕ್ಯುಬೇಷನ್ ಸೆಂಟರ್ ಸ್ಥಾಪನೆಗೆ ಕಾರಣರಾದ ಸಿಂಡಿಕೇಟ್ ಸದಸ್ಯ ಪ್ರೊಫೆಸರ್ ಡಾಕ್ಟರ್ ಬಿಆರ್ ಸುಪ್ರೀತ್ ಜೊತೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರ್ ನಡೆಸಿರುವ ಎಕ್ಸ್ಕ್ಲೂಸಿವ್ ಚಿಟ್ಚಾಟ್ ಇಲ್ಲಿದೆ ನೋಡಿ. ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತಲೇ ಫೇಮಸ್ ಆಗಿರುವಂಥ ವಿಶ್ವವಿದ್ಯಾಲಯದಲ್ಲಿ ಇವತ್ತು ವಿಶ್ವದ ಗಮನವನ್ನೇ ಸೆಳೆಯುವಂತಹ ಒಂದು ಸಮಾವೇಶ ನಡೀತಾ ಇದೆ. ಅದರಲ್ಲೂ ಕೂಡ ಒಂದು ವಿಶೇಷವಾದಂತಹ ಈ ಒಂದು ವಿದ್ಯಾರ್ಥಿಗಳಲ್ಲಿ ಒಂದು ವಿಶೇಷವಾದಂತಹ ಸಂಶೋಧನಾ ಮತ್ತು ಸ್ಟಾರ್ಟಪ್ ರೀತಿಯಾದಂತಹ ಒಂದು ಯೋಚನೆಗಳನ್ನು ಒಂದು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಅವರಿಗೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಇದ್ರ ಕುರಿತಂತೆ ಇಡೀ ಸಮಾವೇಶದ ಒಂದು ನಾಯಕತ್ವ ವಹಿಸಿಕೊಂಡು ಇವತ್ತು ಯಶಸ್ವಿ ಮಾಡಿಕೊಂಡಿರುವಂತಹ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯ ಸೆನೆಟ್ ಸದಸ್ಯರಾಗಿರುವಂತಹ ಡಾಕ್ಟರ್ ಬಿ ಆರ್ ಸುಪ್ರೀತ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಇನ್ಕ್ಯುಬೇಟರ್ ಅಂದರೆ ಏನು, ಇದರ ಒಂದು ಮಹತ್ವ ಏನು, ಈ ಸಮಾವೇಶದ ಉದ್ದೇಶ ಏನು? ಈ ಸಮಾವೇಶನ ಮಾಡಿದ್ದು ಉದ್ದೇಶ ಏನಂತಂದರೆ ವಿಟೆಕ್ ಅಂತ ಹೇಳಿ ವಾಟರ್, ಎನರ್ಜಿ, ಎನ್ವೈರನ್ಮೆಂಟ್ ಆ್ಯಂಡ್ ಹೆಲ್ತ್ ಇದೆಲ್ಲವೂ ಸೇರಿಕೊಂಡು ದೀಸ್ ಆರ್ ದಿ 4 pillars ಆಫ್ ದಿ ಎನ್ವೈರನ್ಮೆಂಟ್ ಆ್ಯಕ್ಟಿವಿಟೀಸ್ ಟುಡೇ. ಸಸ್ಟೈನಬಲ್ ಆ್ಯಕ್ಟಿವಿಟೀಸ್ಗೆ ಆಲ್ ದೀಸ್ 4 pillars ಆರ್ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಈ ಕಾನ್ಫರೆನ್ಸನ್ನು ವಿ ಹ್ಯಾವ್ ಕಂಡಕ್ಟೆಡ್ ಅನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ದಿ ಪರ್ಸನಲ್ academic interest being the syndicate member of this university. Nominated by Honorable Governor of Karnataka. So I wanted to bring some innovative technologies to the universities. Normally ಏನಾಗ್ತದೆ, ಕನ್ವೆನ್ಷನಲ್ ಯೂನಿವರ್ಸಿಟೀಸ್ನಲ್ಲಿ ಈ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಏನು ಮಾಡ್ತೀವಿ ಅಂದರೆ ಏನು ರಿಸರ್ಚ್ ಓರಿಯೆಂಟೆಡ್ಡು ಮತ್ತು ಹೊಸ ಆವಿಷ್ಕಾರಗಳನ್ನ ತೊಗೊಂಡ್ಬರ್ತಕ್ಕಂಥದ್ದು, ಹೊಸ ಆವಿಷ್ಕಾರಗಳನ್ನ ತರೋವಂಥ ಸಂದರ್ಭದಲ್ಲಿ ಯಾವೆಲ್ಲ ಈಗ ಇವತ್ತಿನ ದಿವಸ ಐಡಿಯಾಲಜಿ ಅಥವಾ ಐಡಿಯಾಸ್ ಏನಿದೆ ದ್ಯಾಟ್ ಇಟ್ಸ್ ಆ ಥಾಟ್ ಪ್ರೋಸೆಸ್ಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಆ ಥಾಟ್ ಪ್ರೋಸೆಸ್ಸನ್ನು ನಾವು ಒಂದು ಸ್ಟ್ರೀಮ್ಲೈನ್ ಮಾಡಿ ಎಲ್ಲೋ ಒಂದು ಕಡೆ ಅದನ್ನೆಲ್ಲವೂ ಕೂಡ ಏನು ಸ್ಟೂಡೆಂಟ್ಸ್ ಶುಡ್ ನಾಟ್ ಬಿ ಜಾಬ್ ಸೀಕರ್ಸ್, ದೇ ಶುಡ್ ಬಿ ಜಾಬ್ ಗಿವರ್ಸ್. ಆ ಥರ ಆಗೋಂಥ ಬೇಕಂತ ಯೂನಿವರ್ಸಿಟಿಗಳಲ್ಲೇ ಅವರ ವಿ ಹ್ಯಾವ್ ಟು ಕ್ಯಾಚ್ ದೆಮ್ ಯಂಗ್. ಅವರು ಚಿಕ್ಕವರಾಗಿದ್ದಾಗಲೇ ಯೂನಿವರ್ಸಿಟಿಯಲ್ಲಿ ಓದೋಂಥ ಸಂದರ್ಭದಲ್ಲೇ ಅವರಿಗೆ ಒಂದು ಆವಿಷ್ಕಾರದ ಬಗ್ಗೆ, ಹೊಸ ಆವಿಷ್ಕಾರಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಬೇಕು. ಮತ್ತು ಅವ್ರದ್ದೇನೋ ಒಂದು ಐಡಿಯಾಸ್ ಇರುತ್ತೆ, ಆ ಐಡಿಯಾಸನ್ನು ಹೇಗೆ ಸಾಕಾರಗೊಳಿಸೋದು ಅನ್ನುವಾಗ ಒಂದು ಇನ್ಕ್ಯುಬೇಷನ್ ಸೆಂಟ್ರು ಯೂನಿವರ್ಸಿಟಿಗಳು ಬೇಕಾಗುತ್ತೆ. ನೋಡಿದ್ರಲ್ಲ, ಬೆಂಗಳೂರು ಯೂನಿವರ್ಸಿಟಿ, ಅದು ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ. ಇವತ್ತು ವಿಶ್ವದ ಕಣ್ಣಿನಲ್ಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಗಮನ ಸೆಳೆಸ್ತಾ ಇರುವಂಥದ್ದು ಡಾಕ್ಟರ್ ಸುಪ್ರೀತ್ ಅವರು. ನಿಜಕ್ಕೂ ಹೇಳೋದಾದರೆ ಅವರ ಒಂದು ಕೆಲಸ ಶ್ಲಾಘನೀಯ. ಅವ್ರು ಮಾಡ್ತಿರುವಂಥ ಈ ಒಂದು ಒಳ್ಳೆಯ ಕೆಲಸಕ್ಕೆ ಅತ್ಯಂತ ಒಂದು ಶ್ಲಾಘನೆಯ ಪ್ರಶಂಸೆ ಕೇಳಿಬರ್ತಾ ಇದೆ. ಇದರಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಲ್ಲಿ ಒಂದು ಉತ್ಸಾಹ ಮತ್ತು ಯುವ ಜನಾಂಗದಲ್ಲಿ ನೀರಿನ ಇತಿಮಿತಿಯಾದ ಬಳಕೆ, ಸಂರಕ್ಷಣೆ ಇವೆಲ್ಲದರ ಕುರಿತಂತೆ ಈ ಸಮಾವೇಶ ಅತ್ಯಂತ ಫಲಪ್ರಾಯದಾಯಕವಾಗಿ ಒಂದು ಜ್ಞಾನವನ್ನು ಸಲ್ಲಿಸುವಲ್ಲಿ, ನಾಲೆಡ್ಜನ್ನು ನೀಡೋದರಲ್ಲಿ ಸಫಲ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ದೇವನೂರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.